ನಮಸ್ಕಾರ. ಕನ್ನಡ ಒನ್‌ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಇ20 ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇರೋದನ್ನ ನೀವು ಫಾಲೋ ಮಾಡ್ತಿರಬಹುದು. ನಿತಿನ್ ಗಡ್ಕರಿ ಸಾಹೇಬರ ಮೇಲೆ ಸಾಕಷ್ಟು ಆಪಾದನೆಗಳಿದಾವೆ. ಬಲವಂತಕ್ಕೆ ನಮ್ಮ ದೇಶದ ಜನರ ಗಾಡಿಗಳಿಗೆ, ಟೂ ವೀಲರ್ ಆಗಿರಬಹುದು, ದೊಡ್ಡ ಗಾಡಿಗಳಾಗಿರಬಹುದು, ಪೆಟ್ರೋಲ್ ಜೊತೆಯಲ್ಲಿ ಎಥನಾಲ್ ಅನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಮತ್ತು ಬೇರೆ ಆಪ್ಷನ್ ಇಲ್ಲದ ಹಾಗೆ ನೋಡ್ಕೊಳ್ತಿದ್ದಾರೆ, ಬಲವಂತಕ್ಕೆ ತುಂಬುತ್ತಿದ್ದಾರೆ. ಅದರಿಂದ ನಮ್ಮ ಗಾಡಿಗಳ ಮೈಲೇಜ್ಗಳು ಕುಸಿತಾ ಇದ್ದಾವೆ. ಮೈಲೇಜ್ ಹಾಳಾಗೋಗ್ಲಿ, ಇಂಜಿನ್ಗಳೇ ನಾಶವಾಗಿ ಹೋಗ್ತಿದ್ದಾವೆ. 2-3 ವರ್ಷಗಳಲ್ಲಿ ಇಂಜಿನ್ಗಳೇ ನಾಶವಾಗಿ ಹೋಗ್ತವೆ. ನಾವೆಲ್ಲೋಗಿ ಬಾಯಿ ಬಡ್ಕೋಬೇಕು? ಇಷ್ಟು ಬೇಗ ಗಾಡಿಗಳು ಹೋದ್ರೆ ನಮಗೆ ಆ ಇ20 ಬೇಡ, ಯಾವ 20 ಬೇಡ. ನೀವು ಅದು ಕೊಡಂಗಿದ್ರೆ ಅದೊಂದು ಆಪ್ಷನ್ ಇಡಿ, ಅದನ್ನು ಬೇಕಾದವ್ರು ಅದು ತಗೊಳ್ಳಿ. ಪ್ಯೂರ್ ಪೆಟ್ರೋಲ್ ಬೇಕಾದವರು ಪ್ಯೂರ್ ಪೆಟ್ರೋಲ್ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಅದಕ್ಕೆ ಒಂದು ಆಪ್ಷನ್ ಕೊಡಿ ಅಂತ ಹೇಳಿ ಇಡೀ ದೇಶಾದ್ಯಂತ ಹೋರಾಟಗಳು, ಕೂಗುಗಳು ಸುಮಾರು 1 ವರ್ಷದಿಂದ ಬರ್ತಾ ಇದೆ. ಯಾಕೆಂದ್ರೆ ಇದನ್ನ ಜಾರಿಗೆ ತರೋದನ್ನ ಹಂತ ಹಂತವಾಗಿ ಮಾಡ್ತಿದ್ದಾರೆ. ಈಗ E10 10% ಎಥನಾಲ್ ಅಲ್ಲಿ ಅದನ್ನ 20%ಗೆ ಏರಿಕೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟುಕೊಂಡು ನರೇಂದ್ರ ಮೋದಿ ಅವರನ್ನೇ ಬಗ್ಗಿಸಿ ಮಂಡಿಯೂರಿಸಿ ಆ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಳ್ಳೋದ್ರಲ್ಲಿ ಯಶಸ್ಸಾದರಲ್ಲ, ಅದರಿಂದ ಪ್ರೇರೇಪಿತರಾಗಿ ಈ ಇ20 ವಿರುದ್ಧ ಇರುವಂತಹ ಜನ ಎಲ್ಲ ಸೇರ್ಕೊಂಡು ಈಗ ಇ20 ಜನತಾ ಪಾರ್ಟಿ ಅಂತ ಒಂದು ಪಕ್ಷವನ್ನ ಕಟ್ಟಿ ಹೋರಾಟವನ್ನ ಮಾಡ್ತಿದ್ದಾರೆ. ಅವರು ಹೋರಾಟ ಒಂದು ಕಡೆಗೆ ನಡೀತಿದ್ರೆ, ಇನ್ನೊಂದು ಕಡೆ ದೆಹಲಿಯ ಟ್ಯಾಕ್ಸಿ ಮತ್ತು ಟೂರ್ ಆಪರೇಟರ್ಗಳ ಒಕ್ಕೂಟ ಏನಿದೆ ಅದು ಆಗಸ್ಟ್ 4ನೇ ತಾರೀಕಿನಂದು ಸಂಸತ್ತಿಗೆ ಮುತ್ತಿಗೆ ಹಾಕುವ ಘೋಷಣೆಯನ್ನ ಮಾಡಿದೆ. ಸೇಮ್ ಲೈಕ್ ಜುಲೈ 20ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿಯ ಅಡಿಯಲ್ಲಿ ವಿದ್ಯಾರ್ಥಿಗಳು ಹೇಗೆ ಸಂಸತ್ತಿನ ಕಡೆ ಹೋಗೋಕೆ ಪ್ರಯತ್ನ ಮಾಡಿದ್ರು, ಪೊಲೀಸರು ಯಾವೆಲ್ಲ ಕ್ರೌರ್ಯ ಮೆರೆದ್ರು, ಅದರ ಬಗ್ಗೆ ನಿಮಗೆ ಗೊತ್ತಿದೆ. ಅಂತಹದೇ ಒಂದು ಪ್ರಯತ್ನವನ್ನ ಇ20 ವಿರುದ್ಧವಾಗಿ ಈಗ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಏನು ಈ ಹೊಸ ಬೆಳವಣಿಗೆ ಆಗಸ್ಟ್ 4ನೇ ತಾರೀಕು, ಅದಕ್ಕೂ ಇ20 ಜನತಾ ಪಾರ್ಟಿಗೂ ಸಂಬಂಧ ಇದೆಯಾ? ಆಗಸ್ಟ್ 4ನೇ ತಾರೀಕಿನ ರ್ಯಾಲಿಗೆ ಅಥವಾ ಏನದು ಮುತ್ತಿಗೆ ಪ್ರಯತ್ನ ಇದೆ ಅದಕ್ಕೆ ಇಲ್ವಾ? ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಒಟ್ಟಾರೆಯಾಗಿ ಏನ್ ಬೆಳವಣಿಗೆ ಆಗಿದೆ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇ20 ಬಗ್ಗೆ ಕೆಲವು ದಿನಗಳ ಹಿಂದೆ ಮಾತಾಡ್ದ ಗಡ್ಕರಿ ಸಾಹೇಬರು, ಇ20 ಬಂದ್ಬಿಟ್ರೆ ಪೆಟ್ರೋಲ್ ಬೆಲೆ 15-20 ರೂಪಾಯಿ ಆಗ್ಬಿಡುತ್ತೆ ಅಂತಂದ್ರು. ಆ ಆ ರೀತಿ ಆಸೆ ತೋರಿಸಿ ಜನರನ್ನ ಈ ಕಡೆಗೆ ಒಲವು ಬರಂಗೆ ಮಾಡ್ಕೊಂಡು ಬಂದರು. ಹೇಗೆ ನರೇಂದ್ರ ಮೋದಿ ನಿಮ್ಮ ಅಕೌಂಟಿಗೆ 15 ಲಕ್ಷ ಬೀಳುತ್ತೆ, ಸ್ವಿಸ್ ಬ್ಯಾಂಕ್ ಇಂದ ಕಪ್ಪು ಹಣ ತಗೊಂಡು ಬಂದು 15 ಲಕ್ಷ ಹಾಕ್ಬಿಡ್ತೀನಿ, ಒಬ್ಬೊಬ್ಬರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಜುಮ್ಲಾ ಹೇಳಿಕೆಯನ್ನು ಹೇಗೆ ಕೊಟ್ಟಿದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ, ಕಮಾನ್ ನನಗೆ ವೋಟ್ ಹಾಕಿ ಅಂತ ಹೇಗೆ ಹೇಳಿದ್ರು. ದೇಶವನ್ನ ವಿಶ್ವಗುರು ಮಾಡ್ತೀನಿ ಅಂತ ಹೇಳಿ ಇವತ್ತು ಹಂಗರ್ ಇಂಡೆಕ್ಸ್ ಇಂದ ಹಿಡಿದು, ಪಾಸ್ಪೋರ್ಟ್ ಇಂಡೆಕ್ಸ್ ಇಂದ ಹಿಡಿದು, ಪತ್ರಿಕೋದ್ಯಮದ ಇಂಡೆಕ್ಸ್ ವರೆಗೆ ಹೇಗೆ ಪಾತಾಳಕ್ಕೆ ಎಳ್ಕೊಂಡು ಹೋಗಿದಾರೋ, ಅದೇ ರೀತಿ ನಿತಿನ್ ಗಡ್ಕರಿ ಈ ಇ20 ವಿಚಾರದಲ್ಲಿ ಎಥನಾಲ್ ಬೆರೆಸೋ ವಿಚಾರದಲ್ಲಿ ಪೆಟ್ರೋಲ್ಗೆ ಆ ಡೈಲಾಗ್ ಅನ್ನ ಹೇಳ್ಕೊಂಡು ಬಂದ್ರು. ಆದ್ರೆ ಇವತ್ತು ಹೇಳ್ತಾರೆ, ಇಲ್ಲ ಇಲ್ಲ, ಎಥನಾಲ್ ರೇಟೇ ಸಿಕ್ಕಾಪಟ್ಟೆ ಆಗೋಗಿರೋದ್ರಿಂದ ಏನು ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ ಅಷ್ಟೇ ಅಂತ ಇದನ್ನ ಚಪ್ಪಡಿ ಕಲ್ಲ ಹಾಕಿ ಮುಚ್ಚಿಬಿಟ್ರು, ಯಾವ್ದನ್ನ ರೇಟ್ ವಿಚಾರವಾಗಿ. ಬಟ್ ಪ್ರಶ್ನೆ ಇರೋದು, ಸಮಸ್ಯೆ ಇರೋದು ರೇಟ್ ಬಗ್ಗೆ ಅಲ್ಲ. ಆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಸೋದ್ರಿಂದ, ಆ ಎಥನಾಲ್ ಮಿಶ್ರಿತ ಇಂಧನ ಬಳಸೋದ್ರಿಂದ ಗಾಡಿಗಳಿಗೆ ಆಗ್ತಾ ಇರುವಂತಹ ನಷ್ಟ. ಸಾಕಷ್ಟು ಕಂಪನಿಗಳನ್ನ ಗುಡ್ಡೆ ಹಾಕಿ ಅವರ ಮೇಲೆ ಬಲವಂತಕ್ಕೆ ಹೆದರಿಕೆನೋ ಬೆದರಿಕೆನೋ ಮಾಡಿಸಿ ಅವ್ರ ಕೈಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ, ಏನೂ ಆಗಲ್ಲ, ಏನಾಗಲ್ಲ, ಆರಾಮಾಗಿರಿ, ಹೊಸ ಇಂಜಿನ್ಗಳು ಎಲ್ಲ ಏನಿದೆಯಲ್ಲ ಅವೆಲ್ಲ ಎಥನಾಲ್ ಮಿಶ್ರಿತ ಪೆಟ್ರೋಲ್ಗೆ ಸಹಕರಿಸುವಂತಹ ಇಂಜಿನ್ಗಳು ಅಂತ ಹೇಳಿದ್ರು. ಅಂದ್ರೆ ಒಳಗೊಳಗೆ ಪತ್ರ ಬರೀತಾರಲ್ಲ ಜನ ಅದೇ ಕಂಪನಿಗೆ, ಅಪ್ಪ ನಿನ್ನ ಗಾಡಿ ನಾವು ತಗೊಂಡಿದೀವಿ ಪುಣ್ಯಾತ್ಮ, ಇದರಲ್ಲಿ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಸಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಅವಾಗ ಮಾತ್ರ ಇಲ್ಲ, ಅದರಿಂದ ಅಪಾಯ ಇರೋ ಸಾಧ್ಯತೆ ಇದೆ ಅಂತ ಉತ್ತರಗಳು ಬರ್ತವೆ. ಅಥವಾ ಅವರ ಮ್ಯಾನ್ಯುವಲ್ ಇರುತ್ತಲ್ಲ, ಗಾಡಿಯ ಮ್ಯಾನ್ಯುವಲ್, ಅದನ್ನು ಓದಿದ್ರೆ ಅದರಲ್ಲೂ ಸಹ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಸೋದ್ರಿಂದ ಇಂಜಿನ್ಗೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ, ಮೈಲೇಜ್ ಕುಸಿಯೋ ಸಾಧ್ಯತೆ ಇರುತ್ತೆ ಅಂತ ಅದರಲ್ಲಿ ಬರ್ಕೊಂಡಿರ್ತಾರೆ.
ಸೊ ಈ ರೀತಿಯಾದಂತಹ ಸೆಟಪ್ ಅನ್ನ ಈ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಇದರ ನಡುವೆ ಕೇಳಿಬರುವಂತಹ ಆರೋಪಗಳೇನು ಅಂದ್ರೆ, ಇದನ್ನ ಮಿಸ್ಟರ್ ನಿತಿನ್ ಗಡ್ಕರಿ ಬಲವಂತಕ್ಕೆ ನುಗ್ಗಿಸ್ತಾ ಇರೋದು. ಯಾಕೆ ಅಂದ್ರೆ ನಿತಿನ್ ಗಡ್ಕರಿ ಮಕ್ಕಳದು ಎಥನಾಲ್ ಫ್ಯಾಕ್ಟರಿ ಇದೆ, ಆ ಮಕ್ಕಳಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ಇವ್ರು ಈ ಕೆಲಸ ಮಾಡ್ತಿರೋದು ಅಂತ. ನಿತಿನ್ ಗಡ್ಕರಿನ್ ಕೇಳಿದ್ರೆ, ನನ್ನ ಮಕ್ಕಳ ಕಂಪನಿಯಿಂದ ಬರ್ತಿರುವಂತಹ ಎಥನಾಲ್ ಕೇವಲ 0.7% ಅಷ್ಟೇನೆ, ನನ್ನ ಉದ್ದೇಶಕ್ಕೆ ನಾನು ಮಾಡ್ತಿಲ್ಲ, ಇದರಲ್ಲಿ ಯಾವುದೇ ವೈಯಕ್ತಿಕ ಉದ್ದೇಶ ಲಾಭ ಏನೂ ಇಲ್ಲ, ಅದೆಲ್ಲ ನನ್ನ ಮೇಲೆ ಆರೋಪ ಮಾಡ್ತಿರುವಂತಹವ್ರು, ಅಂಥವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಯಾರೆಲ್ಲ ಎಥನಾಲ್ ವಿರುದ್ಧ ದೊಡ್ಡ ಧ್ವನಿಯಲ್ಲಿ ಒಂದಷ್ಟು ಗಲಾಟೆಗಳನ್ನ ಅಥವಾ ವಾದಗಳನ್ನ ಮಂಡಿಸ್ತಾ ಇದ್ದಾರೋ, ವಿಡಿಯೋಗಳನ್ನ ಮಾಡ್ತಿದ್ದಾರೋ, ಸುದ್ದಿಗಳನ್ನ ಮಾಡ್ತಿದ್ದಾರೋ, ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಗಳನ್ನು ಕೋರ್ಟಲ್ಲಿ ಹಾಕೊಂಡು ಕೂತಿದ್ದಾರೆ ನಿತಿನ್ ಗಡ್ಕರಿ ಮಿನಿಸ್ಟರ್ ಸಾಹೇಬರು. ಇದರ ನಡುವೆ ಜನ ಸ್ವತಃ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ಅದು ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಸಹ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಏನು, E20 ಪೆಟ್ರೋಲ್ ಬಳಸೋದ್ರಿಂದ ನನ್ನ ಮೈಲೇಜ್ ಕುಸಿತಾ ಇದೆ. ಮೈಲೇಜ್ ಕುಸಿಯೋದು ಹಾಳಾಗೋಗ್ಲಿ, ಇಂಜಿನ್ ಹಾಳಾಗಿ ಹೋಗ್ತಾ ಇದೆ. ಮೆಕ್ಯಾನಿಕ್ ಹೇಳ್ತಿದ್ದಾರೆ, 20-30 ವರ್ಷದ ಈ ಎಕ್ಸ್ಪೀರಿಯನ್ಸ್ ಇರುವ ಮೆಕ್ಯಾನಿಕ್ ಹೇಳ್ತಾ ಇದ್ದಾರೆ, ನನ್ನ ಗಾಡಿಯ ಮೆಕ್ಯಾನಿಕ್, E20 ಪೆಟ್ರೋಲ್ ಬಳಸಿದ್ರೆ ಇಂಜನ್ಗಳು ಆದಷ್ಟು ಬೇಗ ಹಾಳಾಗೋಗ್ಬಿಡ್ತವೆ ಅಂತ. ಆ ಒಂದು ಫೈನಾನ್ಷಿಯಲ್ ಲಾಸ್ ಅನ್ನ, ಆರ್ಥಿಕ ನಷ್ಟವನ್ನ ಯಾರು ಭರಿಸೋದು? ನಮ್ಮ ಮೇಲೆ ಯಾಕೆ ಬಲವಂತಕ್ಕೆ ಹೇರ್ತಾ ಇದ್ದೀರಿ? 100% ಪ್ಯೂರ್ ಪೆಟ್ರೋಲ್ ಇರೋದಕ್ಕೂ ಸಹ ಅವಕಾಶ ಮಾಡಿಕೊಡಿ. ಅದನ್ನ ಬೇಕಾದವರು ಅದನ್ನ ತಗೊಳ್ಳಿ, ಇದನ್ನ ಬೇಕಾದವರು ಇದನ್ನ ತಗೊಳ್ಳಿ, ನೀವು ಯಾಕೆ ಅದನ್ನ ಬಲವಂತಕ್ಕೆ ಹೇರ್ತಾ ಇದ್ದೀರಿ ಅಂತ ಇಡೀ ದೇಶದಲ್ಲಿ ಈಗ ಜನ ರೊಚ್ಚಿಗೆದ್ದಿದ್ದಾರೆ. ಆ ಕೋಪ ಸಣ್ಣ ಮಟ್ಟದಲ್ಲಿ ಹೋಗ್ತಿತ್ತು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಜೆನ್ಸಿ ಮಾಡಿದ ಹೋರಾಟ, ಅದರಿಂದ ಸಿಕ್ಕಂತ ಜಯ ಇದೆಯಲ್ಲ, ಅದು ಇವರ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸಿದೆ. ಆ ಹಿನ್ನೆಲೆಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ರೀತಿಯಲ್ಲಿಯೇ E20 ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಹುಟ್ಕೊಂಡಿದೆ. ಇಲ್ಲಿಯವರೆಗೆ 50 ಲಕ್ಷಕ್ಕೂ ಹೆಚ್ಚು ಅದರಲ್ಲಿ ಸಪೋರ್ಟರ್ಸು, ಕಾಮೆಂಟ್ಸು ಎಲ್ಲ ಬಂದಿದೆ. ಒಂದು 5 ಲಕ್ಷಕ್ಕೂ ಹೆಚ್ಚಾಗಿ ಅದರಲ್ಲಿ ಮೆಂಬರ್ಗಳು ಅಥವಾ ಫಾಲೋವರ್ಗಳು ಹುಟ್ಕೊಂಡಿದ್ದಾರೆ. ದಿನ ಬೆಳಗಾದ್ರೆ ಅಲ್ಲೂ ಚರ್ಚೆಗಳು ಆಗ್ತಿದ್ದಾವೆ. ಸೊ ಅದು ಸಹ ಒಂದು ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದೆ. ಇದರ ನಡುವೆ ಒಂದು ಘೋಷಣೆಯನ್ನ ಒಂದು ಒಕ್ಕೂಟ ಮಾಡಿತು. ಯಾವ ಒಕ್ಕೂಟ? ದೆಹಲಿ ಟ್ಯಾಕ್ಸಿ ಮತ್ತು ಟೂರ್ ಆಪರೇಟರ್ಗಳ ಒಕ್ಕೂಟ ಏನಿದೆ ಅದು ಘೋಷಣೆ ಮಾಡ್ಕೊಂಡಿದೆ. ಈಗ ಆಗಸ್ಟ್ 4ನೇ ತಾರೀಕು E20 ಪೆಟ್ರೋಲ್ ವಿರುದ್ಧ ನಾವು ಸಂಸತ್ತಿಗೆ ಮೆರವಣಿಗೆ ಹೋಗ್ತೀವಿ, ಮುತ್ತಿಗೆ ಹಾಕ್ತೀವಿ ಅಂತ. ಸೇಮ್ ಲೈಕ್ ಮೊನ್ನೆ ಜುಲೈ 20ನೇ ತಾರೀಕು ಮಾರ್ಚ್ ನಡೀತಲ್ಲ, ಮಾರ್ಚ್ ನಡೆಸುವ ಪ್ರಯತ್ನ ನಡೆಸೋದ್ರಲ್ಲ, ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಸಂಸತ್ತಿನ ಬಳಿ ಬರಬಾರದು ಅಂತ ಲಾಠಿ ಚಾರ್ಜ್ ಆಗಿ ಮಕ್ಕಳ ತಲೆ ಒಡೆದ್ರಲ್ಲ, ಕೈಕಾಲು ಮುರಿದ್ರಲ್ಲ, ಪೆಲೆಟ್ ಗನ್ನುಗಳನ್ನು ಬಳಸಿದ ಆರೋಪಗಳು ಬಂತಲ್ಲ, ಇನ್ನೂ ಆ ಗಲಾಟೆಗಳು ಮುಂದುವರಿತಾ ಇದೆಯಲ್ಲ, AK-47 ಸಹ ಬಳಸಿರುವ ಆರೋಪಗಳು ಬಿಹಾರದಿಂದ ಬರ್ತಾ ಇದೆಯಲ್ಲ, ಅದೇ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಟ್ಯಾಕ್ಸಿ ಮತ್ತು ಟೂರ್ ಆಪರೇಟರ್ಗಳು, ದೆಹಲಿಯ ಟ್ಯಾಕ್ಸಿ ಮತ್ತು ಟೂರ್ ಆಪರೇಟರ್ಗಳ ಒಕ್ಕೂಟ ಮಾಡ್ತೀನಿ ಅಂತ ಘೋಷಣೆ ಮಾಡ್ಕೊಂಡಿದೆ ಆಗಸ್ಟ್ 4ನೇ ತಾರೀಕು. ಹಾಗಾದ್ರೆ ಈ E20 ಜನತಾ ಪಾರ್ಟಿ ಬಂದಿರೋದಕ್ಕೂ ಈ ಒಂದು ಪ್ರತಿಭಟನೆ ಅಥವಾ ಮೆರವಣಿಗೆ ಅಥವಾ ಮಾರ್ಚಿಗೂ ಸಂಬಂಧ ಇದೆಯಾ ಅಂದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಒಕ್ಕೂಟ ಹೇಳ್ತಾ ಇದೆ. E20 ಜನತಾ ಪಾರ್ಟಿಗೂ ನಮಗೂ ಸಂಬಂಧ ಇಲ್ಲ, ಇದು ನಮ್ಮ ಒಕ್ಕೂಟದ ಕಡೆಯಿಂದ ನಡೀತಾ ಇರುವ ಹೋರಾಟ, ನಮಗೆ ದೊಡ್ಡ ಪೆಟ್ಟು ಬೀಳೋದು, ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಈಗ ಬರ್ತಿರುವಂತಹ ಪ್ರಶ್ನೆ, ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಜೆನ್ಸಿ ಹೋರಾಟದ ರೀತಿಯಲ್ಲಿಯೇ ಇದು ಸಹ ತೀವ್ರತರವಾಗಿ ದೊಡ್ಡ ಹೋರಾಟ ಆಗತ್ತಾ? ನಿತಿನ್ ಗಡ್ಕರಿ ರಾಜೀನಾಮೆ ಫಿಕ್ಸಾ? ಹೀಗೆ 2 ವಿಚಾರಗಳಲ್ಲಿ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಪ್ರಧಾನ್ ರಾಜೀನಾಮೆ ಆಯ್ತಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಅದಾದ ನಂತರ ಮೋದಿ ಸರ್ಕಾರವನ್ನ ಬಗ್ಗಿಸೋದು ತುಂಬಾ ದೊಡ್ಡ ಕೆಲಸ ಅಲ್ಲ, ಏನೂ ಅಲ್ಲ ಅಂತ ಸಾಕಷ್ಟು ಜನರಿಗೆ ಅರ್ಥ ಆಗಿದೆ. ಇನ್ನು ಮೇಲೆ ಏನೇ ತಪ್ಪು ನಡೆದ್ರು ಮೋದಿ ಸರ್ಕಾರದಲ್ಲಿ ರಾಜೀನಾಮೆಗಳನ್ನ ಕೇಳ್ತಾರೆ. ಅಮಿತ್ ಶಾ ರಾಜೀನಾಮೆ ನೆಕ್ಸ್ಟ್ ಆಗೋ ಸಾಧ್ಯತೆ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮಕ್ಕಳ ಮೇಲೆ ನಡೆದ ದೌರ್ಜನ್ಯಕ್ಕೆ ಅಮಿತ್ ಶಾನೇ ಹೊಣೆಗಾರಿಕೆಯನ್ನು ಹೊರಬೇಕು ಅಂತ. ಅದರ ನಡುವೆ ಸಾಕಷ್ಟು ಮಂತ್ರಿಗಳ ಹೆಸರುಗಳಿದ್ದಾವೆ. ರೈಲ್ವೆ ಮಿನಿಸ್ಟ್ರಿಂದ ಹಿಡಿದು, ಫಾರಿನ್ ಮಿನಿಸ್ಟ್ರಿಂದ ಹಿಡಿದು, ಫೈನಾನ್ಷಿಯಲ್ ಮಿನಿಸ್ಟರ್ ವರೆಗೆ. ಅದರಲ್ಲಿ ನಿತಿನ್ ಗಡ್ಕರಿ ಹೆಸರು ಸಹ ಟಾಪ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊ ನಿತಿನ್ ಗಡ್ಕರಿ ರಾಜೀನಾಮೆ ಆಗತ್ತಾ ಅನ್ನೋದು ಈಗ ಆಗ್ತಿರುವಂತಹ ಚರ್ಚೆ. ಸೊ ಆಗಸ್ಟ್ 4ನೇ ತಾರೀಕು ಗೊತ್ತಾಗುತ್ತೆ ಆ ಒಂದು ಪ್ರತಿಭಟನೆ ಅಥವಾ ಆ ಒಂದು ಮಾರ್ಚ್ ಏನಿದೆ ಸಂಸತ್ತಿನ ಕಡೆಗೆ, ಅದು ಎಷ್ಟು ತೀವ್ರತರವಾಗಿರುತ್ತೆ, ಎಷ್ಟು ಜನ ಬೆಂಬಲವನ್ನು ಪಡ್ಕೊಳ್ಳುತ್ತೆ, ಎಷ್ಟು ಜನ ಪಾಲ್ಗೊಳ್ತಾರೆ, ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನಾದ್ರೂ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಜೆನ್ಸಿಯ ಹೋರಾಟದಷ್ಟೇ ಪವರ್ಫುಲ್ ಆದ್ರೆ ನಿತಿನ್ ಗಡ್ಕರಿ ರಾಜೀನಾಮೆ ಖಂಡಿತ ಆಗತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ವಿಚಾರ ತಿಳ್ಕೊಳ್ಳಿ,
ಅವರಿಗೆ ಅನುಕೂಲಕರವಾಗಿದ್ರೆ ನಿಮ್ಮ ಜೊತೆ ನಿಲ್ತಾರೆ. ನಿಮ್ಮಿಂದ ಅವರ ಸರ್ಕಾರಕ್ಕೆ ಅಪಾಯ ಬರೋದಾದ್ರೆ, ಅವರ ಅಧಿಕಾರಕ್ಕೆ ಅಪಾಯ ಬರೋದಾದ್ರೆ, ನೀವು ನಿತಿನ್ ಗಡ್ಕರಿ ಆಗಿದ್ರು ಸರಿ, ಮೋಹನ್ ಭಾಗವತ್ ಆಗಿದ್ರು ಸರಿ, ನಿಮ್ಮನ್ನ ಕಿತ್ತು ಬಿಸಾಕ್ತಾರೆ. ಮೊನ್ನೆ ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲೂ ಅದೇ ಆಗಿತ್ತು. ಆ ನಂತರ ಯೂತ್ಗೆ ಅಥವಾ ಯಾರು ಪ್ರತಿಭಟನೆ ಮಾಡ್ತಿದ್ರೋ ಅವರಿಗೆ ಉದ್ದೇಶಿಸಿ ರೀಲ್ ಮಾಡಿ ಅವರನ್ನ ಸಮಾಧಾನ ಪಡಿಸುವ, ಅವರನ್ನ ಮೆಚ್ಚಿಸುವ ಕೆಲಸವನ್ನ ನರೇಂದ್ರ ಮೋದಿ ಮಾಡ್ತಾರೆ. ಅದನ್ನ ಈಗ ಜೆನ್ಜಿ ವಿಚಾರದಲ್ಲಿ ಮಾಡ್ತಿದ್ದಾರೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಏನು ರಾಜೀನಾಮೆ ಆಗ್ಬಿಡುತ್ತಾ ಅಷ್ಟು ಸುಲಭಕ್ಕೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಆಗೋ ಸಾಧ್ಯತೆಗಳು ಇದೆ. ಮಾಡಿ ತೋರಿಸಿದ್ದಾರೆ ಜೆನ್ಸಿ ಅಷ್ಟೇ. ಸೊ ಇದಿಷ್ಟು E20 ಕುರಿತಾಗಿ ಪ್ಲಾನ್ ಆಗಿರುವಂತಹ ಆಗಸ್ಟ್ 4ರ ಮಾರ್ಚ್ ಸಂಸತ್ತಿಗೆ ಮಾರ್ಚ್ ಹೊರಡಲಿದ್ದಾರೆ ಮೆರವಣಿಗೆ. ಅದರ ಬಗ್ಗೆ ಬಂದಿರುವ ಅಪ್ಡೇಟು ಮತ್ತು E20 ಜನತಾ ಪಾರ್ಟಿಯ ಅಸ್ತಿತ್ವ, ಅದು ಹೇಗೆ ಆಗ್ತಿದೆ, ಏನು ಬೆಳವಣಿಗೆ ಆಗ್ತಿದೆ ಅನ್ನೋದರ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.